ನೇಸರ ಕ್ರಿಯೇಷನ್ಸ್ಗೆ ಎಲ್ರಿಗೂ ಸ್ವಾಗತ. ನಾನು ಚೂಡಿದಾರ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ನ ವಿಡಿಯೋ ಈಗಾಗಲೇ ಹಾಕಿದ್ದೇನೆ. 4 ಭಾಗಗಳಾಗಿ ಮಾಡಿ ಹಾಕಿದ್ದೇನೆ. ಆ ವಿಡಿಯೋಗಳನ್ನು ನೋಡಲಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿ ಒಮ್ಮೆ ನೋಡಿಕೊಳ್ಳಿ. ನಾನು ಈ ವಿಡಿಯೋದಲ್ಲಿ ನಾನು ಅದೇ ಚೂಡಿದಾರ್ನಲ್ಲಿ ಹೇಳಿದ್ದೆ ಹೊಲಿಬೇಕಾದ್ರೆ ಇನ್ನೊಂದು ಭಾಗದ ಸ್ಲಿಟ್ಟನ್ನು ನಾನು ಡಿಫ್ರೆಂಟಾಗಿ ನಾನು ಹೊಲಿದಿದ್ದೇನೆ. ಒಂದು ಟಿಪ್ಸ್ ಥರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಅಂತ ಹೇಳಿದ್ದೆ. ಇದು ಆ ವಿಡಿಯೋ. ಇಲ್ಲಿ ನಾನು ಸ್ಲಿಟ್ಟನ್ನು ಬಿಗಿನರ್ಸಿಗೆ ಹೊಲಿಲಿಕ್ಕೆ ಸುಲಭವಾಗುವಂತಹ ರೀತಿಯಲ್ಲಿ ನಾನು ಯಾವ ಥರ ಹೊಲಿಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ನೋಡಿ ಅದಕ್ಕಾಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಭಾಗವನ್ನು ಹೇಳಿದ್ದೆ. ಆದರೂ ಬಿಗಿನರ್ಸಿಗೆ ಬೇಕಾಗಿ ನಾನು ಮತ್ತೆ ಅದನ್ನು ಇನ್ನೊಮ್ಮೆ ಆ ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಈ ಥರ ಕೈಯ ಕೆಳಭಾಗದ ಅಳತೆ, ನಿಮ್ಮ ಚೂಡಿದಾರದ ಕೈಯ ಕೆಳಭಾಗದ ಅಳತೆ ಎಷ್ಟಿದೆಯೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ. ನಂಗೆ ಇಲ್ಲಿ 5 ಇಂಚ್ ಇದೆ. ಅದೇ ಥರ ಇಲ್ಲಿ ಮೇಲ್ಭಾಗದ ಅಳತೆಯನ್ನು ಕೂಡ ಈ ಥರ ಅಳತೆ ಮಾಡಿಕೊಂಡು ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ನನಗೆ 6 ಇಂಚು ಮೇಲ್ಭಾಗದ ಅಳತೆ ಬೇಕು. ಅದನ್ನು ಕರೆಕ್ಟಾಗಿ ಈ ಥರ ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ 6 ಇಂಚು ಅಂತೇಳಿ ಇದು ಮಾಡಿಕೊಂಡು ಅದನ್ನು ಸ್ಟ್ರೈಟಾಗಿ ಈ ಕಡೆ ತೆಗೆದುಕೊಂಡು ಹೋಗಿ ಸ್ಲೀವ್ ಜಾಯಿನ್ ಮಾಡಿರೋ ಅಲ್ಲಿಗೆ ಮಾರ್ಕನ್ನು ಮಾಡ್ಕೋಬೇಕು. ನೋಡಿ, ಇಲ್ಲಿ ಈ ಥರ 6 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ, ಬಿಗಿನರ್ಸಿಗೆ ಬೇಕಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇದನ್ನು ಈ ಥರ ಒಂದು ಸ್ಟ್ರೈಟ್ ಲೈನ್ ಆಗಿ ಮಾಡಿಕೊಂಡು ನಾವು ಸ್ಟಿಚ್ಚನ್ನು ಮಾಡಬೇಕು, ಸೈಡ್ ಸ್ಟಿಚ್ಚನ್ನು ಕೊಡಬೇಕು. ನೋಡಿ, ಈ ಥರ ಕರೆಕ್ಟಾಗಿ ಈ ಥರ ಸ್ಟಿಚ್ಚನ್ನು ಕೊಡಬೇಕು. ಇಲ್ಲಿ ಸೀಮನ್ನು ಕರೆಕ್ಟಾಗಿ ಮುಂಭಾಗಕ್ಕೆ ಮಡಚ್ಕೊಳ್ಬೇಕು. ಆಗ ತುಂಬ ಚೆನ್ನಾಗಿರೋ ಫಿನಿಶಿಂಗ್ ಸಿಗುತ್ತೆ. ಈ ಥರ ಮುಂಭಾಗಕ್ಕೆ ಮಡಚ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಸಿಗುತ್ತೆ. ಕೆಳಭಾಗದ ಬಟ್ಟೆ ಕೂಡ ಸರಿಯಾಗಿದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಕೊಡಬೇಕು. ಇದು ನಾವು ಸೈಡ್ ಜಾಯಿನಿಂಗನ್ನು ಮಾಡ್ತಾ ಇರುವಂಥದ್ದು. ಇನ್ನು ಕೆಳಭಾಗದಲ್ಲಿ ನಾವು ಬಂದಾಗ ನಾವು 2 ಇಂಚು ಸೀಮ್ ಅಲವೆನ್ಸನ್ನು ಬಿಟ್ಟಿರುವಂಥದ್ದು, ಅದನ್ನು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ತಾ ಹೋಗಬೇಕು. ನೋಡಿ, 2 ಇಂಚನ್ನು ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಬೇಕು ಸೈಡಿಂದ. ನೋಡಿ, 2 ಇಂಚು ನಾವು ಸೀಮ್ ಅಲವೆನ್ಸನ್ನು ಬಿಟ್ಕೊಂಡಿರುವಂಥದ್ದು, ಅದನ್ನು ಕರೆಕ್ಟಾಗಿ ಈ ಥರ ಅಳತೆ ಮಾಡಿಕೊಂಡು ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲೊಂದು ಮಾರ್ಕನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಆಲ್ರೆಡಿ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಸ್ಲಿಟ್ಟಿನ ಭಾಗ ಬಂದಿರುವಂಥದ್ದು 18 ಇಂಚಿಗೆ ಈ ಚೂಡಿದಾರದಲ್ಲಿ ಸ್ಲಿಟ್ ಬಂದಿದೆ. ಅದನ್ನು ನಾನು ಮೊದಲೇ ಮಾರ್ಕ್ ಮಾಡ್ಕೊಂಡಿದ್ದೆ. ಅದೇ ಭಾಗದಲ್ಲಿ ಬಂದಾಗ ನಾವು 1 ಇಂಚು ಸೀಮ್ ಅಲವೆನ್ಸನ್ನು ಬಿಟ್ಟಿದ್ದಂಥದ್ದು, ಕರೆಕ್ಟಾಗಿ ಆ 1 ಇಂಚನ್ನು ನಾವು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕರೆಕ್ಟಾಗಿ 1 ಇಂಚನ್ನು ಈ ಥರ ಮಾರ್ಕ್ ಮಾಡ್ಕೋಬೇಕು. ಕರೆಕ್ಟ್ 1 ಇಂಚು. ಅದನ್ನು ನಾವು ಈ ಥರ ಕರ್ವಾಗಿ ಡಿಸೈನ್ ಬರ್ಕೊಳ್ಬೇಕು. ನೋಡಿ, ಈ ಥರ ಕರ್ವಾಗಿ ಸ್ಟಿಚ್ಚನ್ನು ನಾವು ಕೊಡುವಂಥದ್ದು. ನೋಡಿ, ಈ ಶೇಪಲ್ಲಿ ಕೆಳಭಾಗದಲ್ಲಿ ಬರುತ್ತೆ. ನೋಡಿ, 2 ಇಂಚಿಂದ ಸ್ಲಿಟ್ ಹತ್ರ ಬರುವಾಗ 1 ಇಂಚಿಗೆ ತಂದು ನಾವು ನಿಲ್ಲಿಸಿಕೊಳ್ಬೇಕು. ನೋಡಿ, ಈ ಥರ ಎಕ್ಸಾಕ್ಟ್ ಆ ಪಾಯಿಂಟಿಗೆ ತಂದು ನಾವು ಸ್ಟಿಚ್ಚನ್ನು ನಿಲ್ಲಿಸಿಕೊಳ್ಬೇಕು. ಆದರೆ ಮಾತ್ರ ಸ್ಲಿಟ್ ತುಂಬ ನೀಟಾಗಿ ಸಿಗುವಂಥದ್ದು. ಕರೆಕ್ಟಾಗಿ ಆ ಪಾಯಿಂಟಿಗೆ ನಾವು ಸ್ಟಿಚ್ಚನ್ನು ನಿಲ್ಲಿಸಿಕೊಂಡು ಸ್ಟಿಚ್ಚನ್ನು ಕಟ್ ಮಾಡಿ ಸೈಡಿಗೆ 2-3 ಸ್ಟಿಚ್ಚನ್ನು ಕೊಡ್ಬೋದು. ನಾನು ಇಲ್ಲಿ ಇದೇ ಸ್ಟಿಚ್ಚನ್ನು ಕಂಟಿನ್ಯೂ ಆಗಿ ರಿವರ್ಸ್ ತೆಗೆದುಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಕರ್ವಲ್ಲಿ ಆ ಶೇಪಿಗೆ ಸರಿಯಾಗಿ ನಾವು ಸ್ಟಿಚ್ಚನ್ನು ಕೊಡ್ತಾ ಹೋಗಬೇಕು. ನೋಡಿ, ಎಕ್ಸಾಕ್ಟಾಗಿ ಆ ಪಾಯಿಂಟಿಗೆ ತಂದು ಸೂಜಿಯನ್ನು ಇಳಿಸಿಕೊಂಡು ಸ್ಟಾಪ್ ಮಾಡಿ ನಾನು ಅದೇ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡ್ಕೊಂಡು ಬ್ಯಾಕಿಗೆ ಸ್ಟಿಚ್ಚನ್ನು ಕೊಡ್ತಾ ಇದ್ದೇನೆ. ನೀವು ಬೇಕಾದ್ರೆ ಅಲ್ಲಿ ಸ್ಟಿಚ್ಚನ್ನು ಕಟ್ ಮಾಡಿಕೊಂಡು ಸೈಡಿಗೆ 2-3 ಸ್ಟಿಚ್ಚನ್ನು ನೀವು ಕೊಡ್ಬೋದು. 1-2 ಸ್ಟಿಚ್ ಆದರೂ ನೀವು ಸೈಡಿಗೆ ಕೊಡಲೇಬೇಕು. ಇನ್ನು ನೋಡಿ, ಇವತ್ತಿನ ವಿಡಿಯೋ ಇಲ್ಲಿ ನೋಡಿ, ಸೈಡಿಗೆ ನಾವು 1 ಇಂಚಷ್ಟು ನಾವು ಸೀಮ್ ಅಲವೆನ್ಸನ್ನು ಬಿಟ್ಟಿದ್ದದ್ದು. ಕರೆಕ್ಟಾಗಿ ನಾವು ಸ್ಲಿಟ್ಟಿಗೆ 1 ಇಂಚನ್ನು ಸೀಮನ್ನು ನಾವು ಕೊಟ್ಟಿರುವಂಥದ್ದು. ಅದೇ ಅಳತೆನ ನಾವು ಕೆಳಭಾಗದವರೆಗೂ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಕೆಳಭಾಗದವರೆಗೂ ನಾನು ಆ 1 ಇಂಚನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ ಕರೆಕ್ಟಾಗಿ. ನೋಡಿ, ಸ್ಲಿಟ್ ಹೊಲಿಯುವುದು ಬಿಗಿನರ್ಸಿಗೆ ಸ್ವಲ್ಪ ಕಷ್ಟದ ವಿಷಯ ಆಗಿರುತ್ತೆ. ಹಾಗಾಗಿ ಇಂಥ ಸುಲಭದ ಟಿಪ್ಸನ್ನು ನೀವು ಉಪಯೋಗಿಸಿಕೊಂಡು ಸುಲಭವಾಗಿ ಚೆನ್ನಾಗಿ ಸ್ಲಿಟ್ಟನ್ನು ಹೊಲಿಬೋದು. ನೋಡಿ, ಅದನ್ನು ಈ ಥರ ನಾನು ಸ್ಟ್ರೈಟ್ ಲೈನ್ ಆಗಿ ಬರ್ಕೊಳ್ತಾ ಇದ್ದೇನೆ. ನೋಡಿ, ಹೀಗೆ ಒಂದು ಸ್ಟ್ರೈಟ್ ಲೈನ್ ಆಗಿ ನಾನು ಬರ್ಕೊಳ್ತಾ ಇದ್ದೇನೆ. ಇನ್ನು ನಾವು ಆ ಸ್ಟ್ರೈಟ್ ಲೈನ್ ಬರ್ಕೊಂಡಿರುವಂತಹ ಮೇಲೆ ನಾವು ಒಂದು ಸ್ಟಿಚ್ಚನ್ನು ಕೊಡಬೇಕು. ಮೇಲ್ಭಾಗದಿಂದ
ಅಂದರೆ ಸ್ಲಿಟ್ಟಿನ ಭಾಗದಿಂದ ಕೆಳಭಾಗದವರೆಗೂ ನಾವು ಸ್ಲಿಟ್ಟನ್ನು ಕೊಡಬೇಕು. ಅದಕ್ಕಾಗಿ ದೊಡ್ಡ ಸ್ಟಿಚ್ನ ಸೈಜನ್ನು ಇಟ್ಕೊಳ್ಳಿ, ಯಾಕಂದರೆ ಈ ಸ್ಟಿಚ್ಚನ್ನು ಕೊನೆಗೆ ನಾವು ಬಿಡಿಸಿಕೊಳ್ಳಿಕ್ಕಿದೆ. ಹಾಗಾಗಿ ನೋಡಿ, ಎಕ್ಸಾಕ್ಟ್ ಆ ಸ್ಲಿಟ್ಟಿನ ಪಾಯಿಂಟ್ಗೆ ನಾವೆಲ್ಲಿ ಸ್ಟಿಚ್ಚನ್ನು ನಿಲ್ಲಿಸಿಕೊಂಡಿದ್ವೋ ಅಲ್ಲಿಂದ ಸ್ಟಿಚ್ಚನ್ನು ಪ್ರಾರಂಭಿಸಿ ಕೆಳಭಾಗದವರೆಗೂ ಈ ಥರ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಕೊಡ್ತಾ ಇದ್ದೇನೆ. ನೋಡಿ, ಹೀಗೆ ಸ್ಟಿಚ್ ಸೈಜ್ ಲಾರ್ಜ್ ಇಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಸೈಜಲ್ಲೇ ಇಟ್ಕೊಳ್ಳಿ, ಆದರೆ ಕೊನೆಗೆ ಬಿಡಿಸುವಾಗ ಸ್ವಲ್ಪ ದೊಡ್ಡ ಸೈಜಲ್ಲಿ ಇಟ್ಟುಕೊಂಡಿದ್ರೆ ನಿಮಗೆ ಸುಲಭ ಆಗುತ್ತೆ ಅಂತೇಳಿ ಅಷ್ಟೇ. ಈ ಸ್ಟಿಚ್ಚನ್ನು ನಾವು ಕೊನೆಗೆ ಹೊಲಿದಾದ್ಮೇಲೆ ಬಿಡಿಸಿಕೊಳ್ಳಿಕ್ಕಿದೆ. ನೋಡಿ, ಈ ಥರ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಕೊಟ್ಟಿದ್ದೇನೆ. ಈಗ ನೋಡಿ, ಎಕ್ಸಾಕ್ಟಾಗಿ ಆ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಕೆಳಭಾಗದವರೆಗೂ ನಾವು ಸ್ಟಿಚ್ಚನ್ನು ಕೊಡುವಂಥದ್ದು. ನೋಡಿ, ಇದು ಬಿಡಿಸಿಕೊಂಡ್ರೆ ಈ ಥರ ಕಾಣಿಸುತ್ತೆ. ನೋಡಿ, ಸ್ಲಿಟ್ಟಿಗೆ ಕೊಟ್ಟಿರುವಂತಹ ಸೀಮ್ ಇದು. ಇದನ್ನು ನಾವು ಇನ್ನು ಯಾವ ಥರ ಹೊಲಿಬೇಕು ಅಂತ ಹೇಳಿದರೆ, ಈ ಸೀಮಿನ ತುದಿಯನ್ನು ಅಂದರೆ ಅಂಚನ್ನು ನಾವು ಹೊಲಿದಿರುವಂಥ ಸ್ಟಿಚ್ ಏನಿದೆ ಅದರ ಮೇಲೆ ಬರುವ ಹಾಗೆ ಕರೆಕ್ಟಾಗಿ ಈ ಥರ ಮಡಚಿಕೊಳ್ಬೇಕು. ನೋಡಿ, ಈ ಥರ ಎಕ್ಸಾಕ್ಟಾಗಿ ಮಡಚಿಕೊಂಡು ಇನ್ನೊಂದು ಬಾರಿ ಈ ಥರ ಮಡಚಿಕೊಂಡು ನಾವು ಇದರ ಅಂಚಿನಲ್ಲಿ ನಾವು ಇಲ್ಲಿಗೆ ಸ್ಟಿಚ್ಚನ್ನು ಕೊಡುವಂಥದ್ದು. ನೋಡಿ, ನಾನು ಕೆಳಭಾಗದಿಂದ ಸ್ಟಿಚ್ಚನ್ನು ಪ್ರಾರಂಭಿಸ್ತೇನೆ. ಅದಕ್ಕಾಗಿ ನೋಡಿ, ನಾನು ಇನ್ನೊಮ್ಮೆ ತೋರಿಸ್ತೇನೆ. ನೋಡಿ, ಎಕ್ಸಾಕ್ಟಾಗಿ ಅದರ ಟಿಪ್ಪನ್ನು ನೋಡಿ, ಸ್ಟಿಚ್ ಇಲ್ಲಿದೆ ಅಲ್ಲಿಯವರೆಗೂ ನಾನು ಈ ಥರ ಮಡಚಿಕೊಳ್ತಾ ಇದ್ದೇನೆ. ಆ ಸ್ಟಿಚ್ಚಿಗೆ ತಾಗುವ ಹಾಗೆ, ಆ ಅಂಚು ತಾಗುವ ಹಾಗೆ ಇಟ್ಕೊಂಡು ಈ ಥರ ಮಡಚಿ ಇನ್ನೊಂದು ಬಾರಿ ಈ ಥರ ಮಡಚಿ ಅಂಚಿಗೆ ನಾವು ಸ್ಟಿಚ್ಚನ್ನು ಕೊಡಬೇಕು. ನೀವು ಬೇಕಾದರೆ ಈ ಥರ ಮಡಚಿಕೊಂಡು ಪಿನ್ ಕೂಡ ಹಾಕ್ಕೊಳ್ಬೋದು, ಆಗ ಇನ್ನೂ ನೀಟಾಗಿ ಬರುತ್ತೆ. ನೋಡಿ, ಇದರ ಅಂಚಿಗೆ ಈ ಥರ ಸ್ಟಿಚ್ಚನ್ನು ಕೊಡಬೇಕು. ಸ್ಟಿಚ್ ಕೊಡುವಾಗ ಒಂದು ವಿಷಯ ನೆನಪಿಟ್ಕೊಳ್ಳಿ, ಹಿಂಭಾಗದ ಬಟ್ಟೆಯನ್ನು ನೀವು ಈ ಥರ ಬಿಡಿಸಿಕೊಳ್ಬೇಕು. ನೋಡಿ, ಹಿಂಭಾಗದ ಬಟ್ಟೆಯನ್ನು ಈ ಥರ ನೀವು ಬಿಡಿಸಿಕೊಳ್ಬೇಕು. ನೀವೊಂದು ವೇಳೆ ಹಿಂಭಾಗದ ಬಟ್ಟೆಯನ್ನು ಕೂಡ ಜೊತೆಯಾಗಿ ಇಟ್ಟುಕೊಂಡು ಏನಾದರೂ ಈ ಥರ ಸ್ಟಿಚ್ ಮಾಡಿದ್ರಿ ಅಂತೇಳಿ ಆದರೆ ಹಿಂಭಾಗ ಮುಂಭಾಗ ಜಾಯಿಂಟ್ ಆಗಿ ಬಿಡುತ್ತೆ. ಇದನ್ನು ನಾನು ಬಿಗಿನರ್ಸಿಗೆ ಬೇಕಾಗಿ ಹೇಳ್ತಾ ಇದ್ದೇನೆ. ಇಲ್ಲಿ ಈ ಥರ ಬಿಡಿಸಿಕೊಂಡು ಈ ಥರ ಸ್ಟಿಚ್ಚನ್ನು ಕೊಡಬೇಕು. ಬಿಗಿನರ್ಸ್ ಇಂಥ ವಿಷಯದಲ್ಲೆಲ್ಲ ಸಣ್ಣ ಸಣ್ಣ ತಪ್ಪನ್ನು ಮಾಡ್ತಾರೆ, ಮತ್ತೆ ಪುನಃ ಸ್ಟಿಚ್ಚನ್ನು ಬಿಡಿಸ್ಕೊಂಡು ಮತ್ತೆ ಸ್ಟಿಚ್ ಹಾಕಬೇಕಾಗುತ್ತೆ. ಅದಕ್ಕಾಗಿ ನಾನು ಅಂಥ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಅಂಚಿಗೆ ಈ ಥರ ಸ್ಟಿಚ್ಚನ್ನು ಕೊಡಬೇಕು. ನೋಡಿ, ಕರೆಕ್ಟಾಗಿ ಮಡಚಿಕೊಂಡು ಬೇಕಾದ್ರೆ ಪಿನ್ ಹಾಕ್ಕೊಳ್ಳಿ. ನಾನು ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಪಿನ್ ಏನು ಹಾಕ್ಕೊಳ್ತಾ ಇಲ್ಲ. ಈ ಥರ ಕೆಳಭಾಗದವರೆಗೂ ಸರಿಯಾಗಿ ಮಡಚಿಕೊಂಡು ಅಂಚಿಗೆ ಸ್ಟಿಚ್ಚನ್ನು ಕೊಡಬೇಕು. ನೋಡಿ, ಈ ಥರ ಸರಿಯಾಗಿ ನಿಮ್ಮ ಸ್ಟಿಚ್ ಸ್ಟ್ರೈಟ್ ಆಗಿರಲಿ. ಎಷ್ಟು ಸ್ಟ್ರೈಟಾಗಿ ಸ್ಟಿಚ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಸ್ಲಿಟ್ ಸಿಗುತ್ತೆ. ನೋಡಿ, ಈ ಥರ ಸ್ಟ್ರೈಟಾಗಿ ಹೊಲಿತಾ ಬರಬೇಕು. ಇಲ್ಲಿ ಸ್ಟಿಚ್ಚಿನ ಸ್ಲಿಟ್ಟಿನ ಭಾಗಕ್ಕೆ ಬಂದಾಗ, ಮೇಲ್ಭಾಗದಲ್ಲಿ ಸ್ಲಿಟ್ಟಿನ ಭಾಗಕ್ಕೆ ಬಂದಾಗ ನೋಡಿ, ಈ ಥರ ಇನ್ನೊಂದು ಭಾಗವನ್ನು ಕೂಡ ಅದೇ ಥರ ಮಡಚಿಕೊಂಡು ಈ ಥರ ಇನ್ನೊಂದು ಅಡ್ಡಕ್ಕೆ ನಾವು ಸ್ಟಿಚ್ಚನ್ನು ಕೊಡಬೇಕು. ನೋಡಿ, ಈ ಥರ ಅಡ್ಡಕ್ಕೆ ಸ್ಟಿಚ್ಚನ್ನು ಕೊಡಬೇಕು. ಅಲ್ಲಿ 2-3 ಸ್ಟಿಚ್ಚನ್ನು ನೀವು ಕೊಡಬೇಕಾಗುತ್ತೆ. ನೋಡಿ, ಈ ಥರ ಅಡ್ಡಕ್ಕೆ ಸ್ಟಿಚ್ಚನ್ನು ಕೊಟ್ಟು ಮತ್ತೆ ತಿರುಗಿಸಿಕೊಂಡು ಈ ಭಾಗಕ್ಕೆ ನಾನು ಸ್ಟಿಚ್ಚನ್ನು ಕೊಡ್ತಾ ಇದ್ದೇನೆ. ನಿಮಗೆ ರಿವರ್ಸ್ ಸ್ಟಿಚ್ ಕೊಡಲಿಕ್ಕಾಗುತ್ತೆ ಅಂತಾದರೆ ಆ ಥರ ಕೊಡಿ, ನಿಮ್ಮ ಮಿಷನಲ್ಲಿ ಕೊಡಲಿಕ್ಕಾಗುತ್ತೆ ಅಂತಾದರೆ. ಇಲ್ಲದಿದ್ದರೆ ಈ ಥರ ಬಟ್ಟೆಯನ್ನು ತಿರುಗಿಸಿಕೊಂಡು 2-3 ಸ್ಟಿಚ್ಚನ್ನಾದರೂ ನೀವು ಸ್ಲಿಟ್ ಹತ್ರ ಕೊಡಲೇಬೇಕಾಗುತ್ತೆ. ಆ ಥರ ಅಡ್ಡಕ್ಕೆ ಸ್ಲಿಟ್ಟನ್ನು ಕೊಟ್ಟು ಮತ್ತೆ ಬಟ್ಟೆಯನ್ನು ತಿರುಗಿಸಿಕೊಂಡು ಇನ್ನೊಂದು ಭಾಗವನ್ನು ಕೂಡ ಅದೇ ಥರ ಸರಿಯಾಗಿ ಮಡಚಿಕೊಂಡು ಸ್ಟಿಚ್ಚಿನ ಭಾಗಕ್ಕೆ ಅಂಚು ತಾಗುವ ಹಾಗೆ ಈ ಥರ ಮಡಚಿಕೊಂಡು ನೀವು ಹೊಲಿದ್ರೆ ಕರೆಕ್ಟಾಗಿ ನಿಮಗೆ ಸ್ಲಿಟ್ ಸಿಗುತ್ತೆ. ನೋಡಿ, ಈ ಥರ ಕರೆಕ್ಟಾಗಿ ಮಡಚಿಕೊಂಡು ಹೊಲಿಯಿರಿ. ಯಾವುದೇ ಕಾರಣಕ್ಕೂ ಈ ಮೆಥಡನ್ನು ಫಾಲೋ ಮಾಡಿದರೆ ನಿಮಗೆ ಸ್ಲಿಟ್ ಹೊಲಿಲಿಕ್ಕೆ ಖಂಡಿತ ಕಷ್ಟ ಆಗೋದಿಲ್ಲ. ನೋಡಿ, ಈ ಥರ ಸ್ಟ್ರೈಟಾಗಿ ಅಂಚಿಗೆ ಸ್ಟಿಚ್ಚನ್ನು ಕೊಡ್ತಾ ಬನ್ನಿ. ನೋಡಿ, ಈ ಥರ ಸ್ಟಿಚ್ಚನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ. ಇನ್ನು ನಾವು ಆ ಮಧ್ಯದಲ್ಲಿ ನಾವು ಕೊಟ್ಟಿದ್ದಂಥ ಸ್ಟಿಚ್ ಏನಿತ್ತು ಅದನ್ನು ನಾವು ಬಿಡಿಸಿಕೊಳ್ಬೇಕು. ನಾನು ಹೇಳಿದ್ದೆ ದೊಡ್ಡ ಸೈಜಿನ ಸ್ಟಿಚ್ಚನ್ನು ನಾವು ಕೊಡಬೇಕು ಅಂತ. ಆ ಸ್ಟಿಚ್ಚನ್ನು ನಾವು ಈ ಥರ ಬಿಡಿಸಿಕೊಳ್ಬೇಕು. ಇಲ್ಲಿ ಸ್ಟಿಚ್ಚಿನ ಸ್ಲಿಟ್ಟಿನ ಅಡ್ಡ ಸ್ಟಿಚ್ ಕೊಟ್ಟಿರೋ ಭಾಗದವರೆಗೂ ನಾವು ಅದನ್ನು ನಿಧಾನಕ್ಕೆ ಬಿಡಿಸಿಕೊಳ್ಬೇಕು. ನೋಡಿ, ಈ ಥರ ನಾನು ಬಿಡಿಸಿಕೊಂಡೆ. ನಾನು ಸ್ಟಿಚ್ ಸೈಜ್ ದೊಡ್ಡದು ಕೊಟ್ಟಿರೋದಕ್ಕೆ ಕಾರಣ ನನಗೆ ಸುಲಭವಾಗಿ ಬಿಡಿಸಿಕೊಳ್ಳಿಕ್ಕೆ ಆಯಿತು. ಇನ್ನು ಈ ಥರ ಸಿಗುತ್ತೆ ಈಗ ನಮಗೆ ಸ್ಲಿಟ್. ಈಗ ಇದರ ಅಂಚಿಗೆ ನಾವು ಇನ್ನೊಂದು ಸ್ಟಿಚ್ಚನ್ನು ಕೊಡಬೇಕು. ಈ ಅಂಚಿಗೆ ನಾವು ಸ್ಟಿಚ್ಚನ್ನು ಕೊಡಬೇಕು. ನೋಡಿ, ಈ ಥರ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಈ ಅಂಚಿಗೂ ಕೂಡ ನಾವು ಕೊಡಬೇಕು.
ಇನ್ನು ಮಾಮೂಲಿ ನಾವು ಎಲ್ಲ ಸ್ಲಿಟ್ಟನ್ನು ಯಾವ ಥರ ಹೊಲಿತಿದ್ವೋ ಅದೇ ಮೆಥಡಲ್ಲಿ ನಾವು ಇನ್ನು ಇದನ್ನು ಕಂಟಿನ್ಯೂ ಮಾಡುವಂಥದ್ದು. ಆದರೂ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೋಡಿ, ಇದರ ಅಂಚಿಗೆ ನಾವು ಈ ಥರ ಸ್ಟಿಚ್ಚನ್ನು ಕೊಡ್ತಾ ಬರಬೇಕು. ಸ್ಟ್ರೈಟ್ ಆಗಿರಲಿ, ಸ್ಲಿಟ್ಟಿನ ಸ್ಟಿಚ್ ಯಾವತ್ತೂ ಸ್ಟ್ರೈಟ್ ಆಗಿರಬೇಕು. ಕೆಳಭಾಗದವರೆಗೂ ಅಂದರೆ ಸ್ಲಿಟ್ಟಿನ ಪ್ರಾರಂಭದವರೆಗೂ ಈ ಥರ ಸ್ಟಿಚ್ಚನ್ನು ಕೊಟ್ಟು ಆ ಸ್ಲಿಟ್ಟಿನ ಪ್ರಾರಂಭದ ಭಾಗದಿಂದ ನಾವು ವಿ ಶೇಪ್ ಆಗಿ ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿಂದ ನಾವು ಬಟ್ಟೆಯನ್ನು ಈ ಥರ ತಿರುಗಿಸಿಕೊಟ್ಟು ಅಲ್ಲಿಂದ ನೋಡಿ ವಿ ಶೇಪಲ್ಲಿ ತೆಗೆದುಕೊಳ್ಬೇಕು. ಇದನ್ನು ನಾನು ಚೂಡಿದಾರ್ ಸ್ಟಿಚಿಂಗ್ ವಿಡಿಯೋದಲ್ಲೂ ಕೂಡ ಇದನ್ನು ಹೇಳಿದ್ದೇನೆ. ಆ ವಿಡಿಯೋ ನೋಡಲಿಲ್ಲ ಅಂತ ಹೇಳಿ ಆದರೆ ಅಲ್ಲಿ ಒಮ್ಮೆ ಹೋಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ಈ ಥರ ಬಟ್ಟೆಯನ್ನು ತಿರುಗಿಸಿಕೊಂಡು ನಾವು ಅದೇ ಥರ ಸ್ಟ್ರೈಟ್ ಸ್ಟಿಚ್ಚನ್ನು ಕೊಟ್ಟು ನಾವು ಎಂಡ್ ಮಾಡಬೇಕು. ನೋಡಿ, ಈ ಥರ ಸ್ಟ್ರೈಟ್ ಆದ ಸ್ಟಿಚ್ಚನ್ನು ಕೊಟ್ಟು ಎಂಡ್ ಮಾಡಬೇಕು. ನೋಡಿ, ಎಷ್ಟು ಫಿನಿಶಿಂಗ್ ಆಗಿ ನಿಮಗೆ ಸ್ಲಿಟ್ ಸಿಗುತ್ತೆ. ನೋಡಿ, ನೀವು ಯಾವುದೇ ಥರದ ಬಟ್ಟೆಯಲ್ಲಾದರೂ ಈ ಥರ ಹೊಲಿಬೋದು. ಕಾಟನ್ ಬಟ್ಟೆ ಆದರೆ ಸ್ಲಿಟ್ ಸ್ವಲ್ಪ ಸಾಧಾರಣ ಸರಿ ಬರುತ್ತೆ, ಆದರೆ ಉಳಿದ ಮೆಟೀರಿಯಲ್ ಆದರೆ ಸ್ವಲ್ಪ ಸ್ಲಿಟ್ ಹೊಲಿಯುವಂಥದ್ದು ಕಷ್ಟ ಆಗಿರುತ್ತೆ. ಆ ಟೈಮಲ್ಲಿ ನೀವು ಈ ಮೆಥಡನ್ನು ಫಾಲೋ ಮಾಡಿದರೆ ನೀಟಾಗಿರುವಂತಹ ಸ್ಲಿಟ್ ಸಿಗುತ್ತೆ. ನೋಡಿ, ಎಷ್ಟು ನೀಟಾಗಿರುವಂಥ ಸ್ಲಿಟ್ ಸಿಕ್ಕಿದೆ. ನೋಡಿ, ಇದು ಒಳಭಾಗದಲ್ಲಿ ಈ ಥರ ನೀಟಾಗಿ ಸಿಕ್ಕಿದೆ. ನೋಡಿ, ಇಲ್ಲಿ ಸ್ಲಿಟ್ನ ಪ್ರಾರಂಭದ ಭಾಗ ಕೂಡ ನೋಡಿ ಎಷ್ಟು ನೀಟಾಗಿ ಸಿಕ್ಕಿದೆ. ಅದೇ ಥರ ಹೊರಭಾಗದಿಂದ ನೋಡಲಿಕ್ಕೂ ಕೂಡ ತುಂಬ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ನೋಡಿ, ಹೀಗೆ ನೋಡಿ ಈ ಥರ ತುಂಬ ಫಿನಿಶಿಂಗ್ ಆಗಿ ಕಾಣಿಸುತ್ತೆ. ಇನ್ನೇನಿಲ್ಲ, ಇನ್ನು ಕೆಳಭಾಗವನ್ನು ಮಡಚಿ ನೀವು ಯಾವಾಗಲೂ ಚೂಡಿದಾರವನ್ನು ಯಾವ ಥರ ಫಿನಿಶಿಂಗ್ ಮಾಡ್ತಿದ್ರು ಅದೇ ಥರ ಫಿನಿಶಿಂಗನ್ನು ಮಾಡುವಂಥದ್ದು. ನಾನು ಅದನ್ನು ಇಲ್ಲಿ ತೋರಿಸ್ತಾ ಇಲ್ಲ, ನಾನು ಆಲ್ರೆಡಿ ಚೂಡಿದಾರ್ ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ಅದನ್ನು ತೋರಿಸಿದ್ದೇನೆ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಉಳಿದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇಂಥ ಟಿಪ್ಸ್ಗಳನ್ನು ನಾನು ಇನ್ನು ಮುಂದಕ್ಕೂ ಕೂಡ ಕೊಡ್ತಾ ಇರ್ತೇನೆ. ಧನ್ಯವಾದಗಳು.